ಒಬ್ಬ ಮತದಾರ ಹೆಸರನ್ನು ತೆಗೆದು ಹಾಕಿದರೆ ನರೇಂದ್ರ ಮೋದಿ ಸರ್ಕಾರವನ್ನೇ ಉರುಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾರಂತಂದ್ರೆ ಸಿಎಂ ಮಮತಾ ಬ್ಯಾನರ್ಜಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು ಮೋದಿಯ ವಿರುದ್ಧ. ಮತದಾರರ ಪಟ್ಟಿಯಿಂದ ಒಬ್ಬ ಹೆಸರನ್ನು ನೀವೇನಾದರೂ ಅಥವಾ ಮತದಾರರ ಹೆಸರನ್ನು ತೆಗೆದು ಹಾಕಿದರೆ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಅವರ ಒಂದು ಸರ್ಕಾರವನ್ನೇ ನಾವು ಬೀಳಿಸಿಬಿಡುತ್ತೇವೆ ಹೀಗಂತ ಸಿಎಂ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಒಬ್ಬ ಅರ್ಹ ಮತದಾರರನ್ನ ರಾಜ್ಯದ ಪಟ್ಟಿಯಿಂದ ಕೈ ಬಿಟ್ರೆ ಎಚ್ಚರಿಕೆಯಿಂದ ಇರಲಿ, ನಾವೇನು ಮಾಡ್ತೀವಿ ಅಂತ ಒಂದು ರೀತಿಯಲ್ಲಿ ನೋಡಿ ಯಾವ ರೀತಿಯಾಗಿ ಮಾತನಾಡ್ತಾರೆ. ನಿಮ್ಮ ಇಡೀ ಸರ್ಕಾರವನ್ನೇ ಬೆಳೆಸ್ತೀವಿ ಅಂತ. ಮೋದಿ ಸರ್ಕಾರ ಪತನ ಆಗೋದು ಪಕ್ಕ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಗ್ಯಾರಂಟಿ ನಿಮ್ಮ ಸರ್ಕಾರವನ್ನು ಬಿದ್ದೇ ಬೀಳುತ್ತೆ, ಇಲ್ಲ ನಾವೇ ಬೆಳೆಸ್ತೀವಿ ಅನ್ನೋಂಥ ರೀತಿಯಲ್ಲಿ ಹೇಳಿದಂತೆ ಕಾಣ್ತಾ ಇದೆ. ನಿಮ್ಮ ಬಳಿ ದಾಖಲೆ ಇದ್ದರೆ ನಮ್ಮ ಶಿಬಿರಗಳಿಗೆ ಬನ್ನಿ, ನಾವು ನೋಡ್ತೀವಿ ನಿಮ್ಮ ಹತ್ರ ಇದೆಯಾ, ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ನಿಮಗೆ ಯಾವುದೇ ವೆಚ್ಚದಲ್ಲಿ ಅಥವಾ ಸಹಾಯ ಮಾಡ್ತೇವೆ. ಏನಾದರೂ ನಿಮಗೆ ಹಣಕಾಸಿನ ತೊಂದರೆ ಇದ್ದರೆ ಹೇಳ್ತಾ ಇದ್ದಾರೆ, ನಿಮಗೆ ಯಾವುದೇ ವೆಚ್ಚದಲ್ಲಿ ನಾವು ಸಹಾಯವನ್ನು ಮಾಡ್ತೇವೆ. ಅಗತ್ಯವಿದ್ದರೆ ನಿಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲು ನಾನು ರೆಡಿ ಅಥವಾ ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಹೇಳ್ತಾ ಇರುವಂಥದ್ದು ಮತದಾರರ ಪಟ್ಟಿಯಿಂದ ಅನರ್ಹರನ್ನು ತೆಗೆದುಹಾಕಿ. ಆದರೆ ಒಬ್ಬ ನೀವು ಅರ್ಹರನ್ನು ಏನಾದರೂ ತೆಗೆದು ಹಾಕಿದರೆ ನಿಜಕ್ಕೂ ಕೂಡ ನಿಮ್ಮ ಸರ್ಕಾರವೇ ಉರುಳುತ್ತೆ, ಎಚ್ಚರಿಕೆಯಿಂದ ಇರಲಿ. ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಶಿಬಿರಗಳಿಗೆ ಬಂದು ತೋರಿಸಿ ಕ್ಲಾರಿಟಿ ತಗೊಳ್ಳಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಅಥವಾ ನಿಮಗೆ ಏನಾದರೂ ದುಡ್ಡಿನ ಅವಶ್ಯಕತೆ ಇದೆ ಬರೋಕ್ಕೆ ಹೋಗೋಕ್ಕೆ ವೆಚ್ಚದಲ್ಲಿ, ಅದನ್ನು ಕೂಡ ನೋಡ್ಕೊಳ್ತೀವಿ. ನಿಮ್ಮೊಬ್ಬರಿಗೆ ಮಾತ್ರ ಎಲ್ರಿಗೂ ನೋಡ್ಕೊಳ್ತೀವಿ, ಬನ್ನಿ ನಮಗೆ ಆ ಶಕ್ತಿ ಇದೆ, ನಾವೇ ಕೊಡ್ತೀವಿ ಅನ್ನೋಂಥ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಬಿಹಾರ ಚುನಾವಣೆ ಬರ್ತಾ ಇದೆ, ಅಲ್ಲಿ ಪ್ರಚಾರ ಜೋರಾಗಿ ನಡೀತಾ ಇದೆ. ಈ ಮಧ್ಯೆನೇ ಈಗ BJP ಮತ್ತು ಕಾಂಗ್ರೆಸ್ಸು, BJP ಮತ್ತು BJPಗೆ ವಿರುದ್ಧವಾದಂಥ ಕೆಲ ಪಕ್ಷಗಳು ಬೇರೆ ಬೇರೆ ಏನಿದೆ ಅವರೆಲ್ಲರೂ ಕೂಡ BJPಯ ಕುರಿತಾಗಿ, BJP ನಾಯಕರ ಕುರಿತಾಗಿ ಒಂದು ದೊಡ್ಡ ಮಟ್ಟದ ಮಾತುಗಳನ್ನು ಆಡ್ತಾ ಇದ್ದಾರೆ, ವಾಗ್ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಅವರು ಮಾತನಾಡ್ತಾ ಇದ್ದಾರೆ, ತಮ್ಮ ಪಕ್ಷವಾದಂತಹ ಒಂದು TMC ರಾಜ್ಯಾದ್ಯಂತ ಸ್ಥಾಪಿಸಿದಂತಹ ಒಂದು ವಿಚಾರ ಏನಿದೆ, ನಮಗೆ ಅದರಿಂದ ತೊಂದರೆ ಆಗಬಾರ್ದು, ನೀವು ಮಾಡುವಂತಹ ಕೆಲಸದಿಂದ ನಮಗೆ ತೊಂದರೆ ಆಗಬಾರ್ದು, ನಿಮ್ಮ ಹತ್ರ ದಾಖಲೆಗಳಿದ್ರೆ ನೀವು ಬನ್ನಿ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಏನಾದರೂ ಬಂದರೆ ನಿಮ್ಮ ಎಲ್ಲ ವೆಚ್ಚಗಳನ್ನು ಮಾಡ್ತೀವಿ, ಎಲ್ರಿಗೂ ಕೂಡ ಅಗತ್ಯ ಬಿದ್ದರೆ ನಾವು ಸಹಾಯವನ್ನು ಮಾಡ್ತೀವಿ, ಬೇಕಾದರೆ ನಮ್ಮ ಪಾತ್ರೆಗಳನ್ನು ಮಾರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಜನರು ತಮ್ಮ ಹೆಸರುಗಳನ್ನು ನೋಂದಾಯಿಸಲು ಸಹಾಯ ಮಾಡಬೇಕು, ನಾವು ಮಾಡಬೇಕು, ನೀವು ಮಾಡಬೇಕು. ನಮ್ಮ ಪಕ್ಷವಾದಂತಹ ಒಂದು TMC ಏನಿದೆ ರಾಜ್ಯಾದ್ಯಂತ ಸ್ಥಾಪಿಸಿದ ಒಂದು ಶಿಬಿರಗಳನ್ನು ಉಲ್ಲೇಖಿಸಿ ಅವರು ಮಾತನಾಡ್ತಾರೆ. ನೀವು ನಮ್ಮ ಶಿಬಿರಗಳಿಗೆ ಬನ್ನಿ, ಅಲ್ಲಿ ಯಾವ ರೀತಿ ನಡೀತಾ ಇದೆ ನೋಡಿ, ನಿಮ್ಮ ಹತ್ರ ಏನಾದರೂ ಕೆಲವೊಂದು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಬಂದು ಹೇಳಿ. ಆದರೆ ಯಾವ ಒಂದು ಮತದಾರನ ಹೆಸರು ಕೂಡ ಮತದಾರರ ಪಟ್ಟಿಯಿಂದ ಹೋಗಬಾರ್ದು, ಹೊರಗೆ ತೆಗೆದು ಹಾಕಬಾರ್ದು. ಪರಿಷ್ಕರಣೆಯ ಒಂದು ಹೆಸರಲ್ಲಿ ನೀವೇನಾದರೂ ಕೆಲವೊಂದು ಮತದಾರನ ಕೈ ಬಿಡುವಂತಹ ಒಂದು ಉದ್ದೇಶ ನಿಮ್ಮಲ್ಲಿದ್ದರೆ, ಆಲೋಚನೆ ನಿಮ್ಮಲ್ಲಿದ್ದರೆ ಅದನ್ನು ಕೈ ಬಿಡಿ. ಅರ್ಹರನ್ನು ಯಾರನ್ನೂ ಕೂಡ ತೆಗೆದುಹಾಕುವಂತಹ ಒಂದು ಅಧಿಕಾರ ನಿಮಗಿಲ್ಲ, ತೆಗೆದುಹಾಕಲೂಬಾರದು. ಒಂದು ವೇಳೆ ತೆಗೆದು ಹಾಕಿದರೆ ಅದರ ಪರಿಣಾಮ ಬೇರೆಯೇ ಇರುತ್ತೆ. ಅದು ಏನಂದರೆ ನಿಮ್ಮ ಸರ್ಕಾರ ಏನಿದೆ ಈಗ ಕೇಂದ್ರದಲ್ಲಿ ಅದು ಬಿದ್ದೋಗ್ಬಿಡುತ್ತೆ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಮೋದಿ ವಿರುದ್ಧ ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.